ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿಯ ಫಾರ್ಮೇಶನ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಇನ್ ಡಿಸಿಷನ್ ಕ್ಯಾಂಡಲ್ ಆಗಿದೆ. ಲೈಕ್ ಬೈಯರ್ ಸ್ಟ್ರಾಂಗ್ ಇಲ್ಲ ಅಂತಾನು ಹೇಳಕ್ಕಾಗಲ್ಲ, ಸೆಲ್ಲರ್ ಸ್ಟ್ರಾಂಗ್ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಸೊ ಇಟ್ಸ್ ಕೈಂಡ್ ಆಫ್ ಇನ್ ಡಿಸಿಷನ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಮಾಡೋ ಕೆಲಸ 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗೋದು ಅಂಡ್ ಓವರ್ ಆಲ್ ಚಾರ್ಟ್ ಅನ್ನ ನೋಡಿದ್ರೆ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿರೋ ರೀತಿ ಕಾಣ್ತಾ ಇದೆ. ಅಂಡ್ ಸೇಮ್ ಇದೇ ಪಾಯಿಂಟ್ ಏನಿದೆ ಇಲ್ಲಿಂದ ಬ್ರೇಕ್ಔಟ್ ಆಗಿ ಅಗೇನ್ ಫೇಕ್ ಔಟ್ ಆಗಿದೆ ಅಂಡ್ ದೆನ್ ಎಂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಓಕೆ, ಟಾಪ್ ಅಲ್ಲಿ ಈ ರೀತಿ ಎಂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಅಕಸ್ಮಾತ್ ನಾಳೆ ಮಾರ್ಕೆಟ್ ಈ ಝೋನ್ ಅಲ್ಲಿ ಓಪನ್ ಆದ್ರೆ ಓಕೆ, ಆಲ್ಮೋಸ್ಟ್ ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ಒಂದು ಆಪೋಸಿಟ್ ಕ್ಯಾಂಡಲ್ ಫಾರ್ಮ್ ಆಗಬೇಕು. 1 2 3 4 5 ಕನ್ಸಿಕ್ಯೂಟಿವ್ಲಿ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ. ಸೊ ಓಪನ್ ಆಗಿ ಒಂದು ಪಾಸಿಟಿವ್ ಕ್ಯಾಂಡಲ್ ಫಾರ್ಮ್ ಆಗಬೇಕು ಇನ್ 5 ಮಿನಿಟ್ಸ್ ಅಂತ ಹೇಳ್ಬೋದು. ಆಮೇಲೆ ಈ ಲೋ ಬ್ರೇಕ್ ಆದ್ರೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು ಟಿಲ್ ಈ ಲೆವೆಲ್ ವರ್ಗು. ಓಕೆ, ಯಾವ ಲೆವೆಲ್ ವರ್ಗು? ಇಲ್ಲಿಂದ 50,580 ಇಂದ ಮಾರ್ಕೆಟ್ ಅಕಸ್ಮಾತ್ ಲೋ ಬ್ರೇಕ್ ಆದ್ರೆ, ಅಂದ್ರೆ ಈ ಸ್ವಿಂಗಿನ ಲೋ ಬ್ರೇಕ್ ಆದ್ರೆ 50,545 ಬ್ರೇಕ್ ಆದ್ರೆ ಸೊ ಈಸಿಲಿ ಒಂದು 350 ಪಾಯಿಂಟ್ಸ್ ಅನ್ನ ನಾವು ಕ್ಯಾಪ್ಚರ್ ಮಾಡೋ ಪಾಸಿಬಿಲಿಟಿ ಇದೆ. ಸೊ ಇಲ್ಲಿಂದ ಮಾರ್ಕೆಟ್ ಅಗೇನ್ ರಿವರ್ಸಲ್ ತಗೊಳುತ್ತೆ. ಯಾಕಂದ್ರೆ ಸೊ ಇಲ್ಲಿಂದಾನೇ ಮಾರ್ಕೆಟ್ ರಿವರ್ಸ್ ತಗೊಂಡಿರೋದೇನು, ಸೊ ಮೊನ್ನೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದಾಗ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿತ್ತು. ಸೊ ಆಲ್ಮೋಸ್ಟ್ ಫ್ಲಾಟ್ ಅಥವಾ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಈ ಗ್ಯಾಪ್ ಫಿಲ್ ಔಟ್ ಆಯ್ತು. ಓಕೆ, ಸೊ ಇವಾಗ ಇಲ್ಲಿಂದ ಶಾರ್ಪ್ ಅಪ್ ಮೂವ್ ಆಗಿರೋ ಕಾರಣ ಸೊ ಇಟ್ ಈಸ್ ಅ ಡಿಮ್ಯಾಂಡ್ ಝೋನ್ ಅಥವಾ ಸಪೋರ್ಟ್ ಝೋನ್ ಅಂತ ಹೇಳ್ಬಹುದು, ಅಥವಾ ಆರ್ಡರ್ ಬ್ಲಾಕ್ ಅಂತಾನು ನಾವು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ, ಫ್ಲಾಟ್ ಓಪನ್ ಆಗಿ ಕೆಳಗಡೆ ಬಂದ್ರೆ ಅಂಡ್ ದೆನ್ ಗ್ಯಾಪ್ ಅಪ್ ಓಪನ್ ಆದ್ರೆ ಆಬ್ವಿಯಸ್ಲಿ ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬೇಕು. ಬಟ್ ಬೈಯಿಂಗ್ ಅಪಾರ್ಚುನಿಟಿ ಯಾವಾಗ ನೋಡೋದು? ಸ್ಲೋ ಅಂಡ್ ಸ್ಟಡಿಯಾಗಿ ಮೂವ್ ಆಗಿ ಆಮೇಲೆ ಸಡನ್ಲಿ ಇಲ್ಲಿ ಈ ಟಾಪ್ ಅಲ್ಲಿ ಟೈಮ್ ಸ್ಪೆಂಡ್ ಆಗಿ ಬ್ರೇಕ್ಔಟ್ ಆದ್ರೆ ಸೊ ಬೈಯಿಂಗ್ ಅಪಾರ್ಚುನಿಟಿ, ಅಥವಾ ಡೈರೆಕ್ಟ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆದ್ಮೇಲೂ ಕೂಡ ನಾವು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಸೊ ಗ್ಯಾಪ್ ಅಪ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ, ಬಟ್ ತುಂಬಾ ಗ್ಯಾಪ್ ಅಪ್ ಆಗಕ್ಕೆ ಹೋಗ್ಬಾರ್ದು. ಲೈಕ್ 300 to 400 ಪಾಯಿಂಟ್ ಕಂಪ್ಲೀಟ್ಲಿ ಇದ್ರ ಮೇಲೆ ಈ ಲೆವೆಲ್ ಅನ್ನು ಬ್ರೇಕ್ ಮಾಡಿ 50,900 ಹತ್ರ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ರೆ ಸೊ ಮಾರ್ಕೆಟ್ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ತೀರಾ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಈ ಲೆವೆಲ್ ಹತ್ರ ಓಪನ್ ಆದ್ರೂ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಂದ್ರೆ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡನ್. ಸೊ ನಿಫ್ಟಿ ಬಂದ್ಬಿಟ್ಟು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದು ಕೂಡ ಡೈಸಿಯಾಗಿ ಮೂವ್ ಆಗಿರುತ್ತೆ. ಅಂಡ್ ಆಸ್ ಆಫ್ ನೌ ಸೇಮ್ ಟು ಸೇಮ್ ಚಾರ್ಟ್ ಫಾರ್ಮ್ ಆಗಿದೆ. ಅಂಡ್ ಅಕಸ್ಮಾತ್ ಟೈಮ್ ಇದ್ದಿದ್ರೆ ಇದೇನಾದ್ರೂ ಟ್ರೆಂಡ್ ಸೊ ವಿದಿನ್ 2 o'clock ಏನಾದ್ರೂ ಫಾರ್ಮ್ ಆಗಿದ್ರೆ ಈ ರೀತಿ ಸೊ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದಾಗಿತ್ತು. ಬಟ್ ನಾಳೆಗೆ ಫ್ಲಾಟ್ ಓಪನ್ ಆಗಿ ಒಂದು ಪಾಸಿಟಿವ್ ಕ್ಯಾಂಡಲ್ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಅದ್ರ ಲೋ ಬ್ರೇಕ್ ಆದ್ರೆ ಅಗೇನ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ತೀರಾ ಗ್ಯಾಪ್ ಡೌನ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ, ತೀರಾ ಗ್ಯಾಪ್ ಅಪ್ ಆದ್ರೂ ಸೆಲ್ಲಿಂಗ್ ಅಪಾರ್ಚುನಿಟಿ. ತೀರಾ ಗ್ಯಾಪ್ ಅಪ್ ಅಂಡ್ ಯೂಶುವಲ್ ನಾರ್ಮಲ್ ಗ್ಯಾಪ್ ಅಪ್ ಆದ್ರೆ ಸೊ ಆಲ್ವೇಸ್ ಈ ಲೆವೆಲ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಯಾಕಂದ್ರೆ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ಸ್ ಇಂದ 2 to 3 ಟ್ರೇಡಿಂಗ್ ಸೆಷನ್ಸ್ ಇಂದ ಸೊ ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಹೋಲ್ಡ್ ಅಪ್ ಮಾಡ್ತಿದ್ದಾರೆ. ಸೊ ಮೇ ಬಿ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.